ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ನಾನು ನಿರ್ಮಲಾ ಪ್ರಸಾದ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಬಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಂದು ಒಂದು ಹಂಬಲ್ ರಿಕ್ವೆಸ್ಟ್ ನಿಮ್ಮೆಲ್ಲರ ಹತ್ರನೂ ಇದೆ. ಅದೇನು ಗೊತ್ತಾ ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಬನಶಂಕರಿ ವ್ಲಾಗ್ಸ್ನ ಮರೀದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಇದ್ದರೆ ಮಾತ್ರ ನನ್ನ ಯೂಟ್ಯೂಬ್ ಚಾನಲ್ ಬೆಳೆಯೋದಕ್ಕೆ ಸಾಧ್ಯ. ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮಂಗಳೂರು ಸ್ಪೆಷಲ್ ಒಂದು ಸ್ವೀಟ್ ಡಿಶ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 1 ಬೌಲ್ ಮೊಸರನ್ನ ತೊಗೊಂಡಿದ್ದೀನಿ. ಈ ಬೌಲಲ್ಲಿ ಮೊಸರು ತೊಗೊಂಡಿದ್ದು, ಈಗ ಇದರಲ್ಲೇ 3/4 ಶುಗರ್ ತೊಗೊತೀನಿ. ನೋಡಿ ಫ್ರೆಂಡ್ಸ್, ಇದು 3/4 ಬೌಲ್ ತೊಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಕರೆಕ್ಟಾಗಿ ಫುಲ್ಲೇ ತೊಗೋಬೋದು. ಮೊಸರು 1 ಬೌಲ್ ಫುಲ್ ಇತ್ತಲ್ಲ, ಹಾಗೆ ಶುಗರು 1 ಬೌಲ್ ತೊಗೋಬೋದು. ಬಟ್ ನಾವು ಸ್ವಲ್ಪ ಸ್ವೀಟ್ ಕಮ್ಮಿ, ಹಾಗಾಗಿ 3/4 ಬೌಲ್ ಶುಗರ್ ತೊಗೊಂಡಿದ್ದೀನಿ. ಈಗ ಇದನ್ನು ಈ ಮೊಸರಿಗೆ ಹಾಕ್ಕೊಳ್ಳೋಣ. ಇದನ್ನು ಇವತ್ತು ಮಾಡಿ ನಾಳೆವರೆಗೂ ಇಟ್ಕೊಂಡು ಕೂಡ ತಿನ್ಬೋದು. ಈಗ ಈ ಸಕ್ಕರೆ ಸ್ವಲ್ಪ ಕರಗಬೇಕು. ಸೊ ಒಂದು 2-3 ಅವರ್ಸ್ ಬಿಟ್ಬಿಡೋಣ ಹಾಗೆ ಇದನ್ನು. ನೋಡಿ, ಇದು ಸಕ್ಕರೆ ಎಲ್ಲ ಕರಗಿದೆ ನೀಟಾಗಿ. 1-2 ಅವರ್ಸ್ಗೆ ಕರಗೋಗುತ್ತೆ. ನಿಮಗೆ ವೆಯ್ಟ್ ಮಾಡೋಷ್ಟು ಟೈಮ್ ಇಲ್ಲ, ಇಮಿಡಿಯೇಟಾಗಿ ಆಗಬೇಕು ಅನ್ನೋದಾದರೆ ನೀವು ಶುಗರ್ ಪೌಡರ್ನ ಬಳಸ್ಬೋದು. ಮೀಡಿಯಮ್ ಸ್ವೀಟ್ನೆಸ್ಗೆ 1/2 ಬೌಲ್, ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ 3/4 ಬೌಲ್ ಶುಗರ್ ಪೌಡರ್ನ ನೀವು ಯೂಸ್ ಮಾಡ್ಕೋಬೋದು, ನಿಮ್ಮಿಷ್ಟ. ಈ ಮೊಸರಿಗೆ ನಾವು ಮೈದಾ ಹಿಟ್ಟು ಮಿಕ್ಸ್ ಮಾಡಬೇಕು. ಸೊ ಇದು ಚೆನ್ನಾಗಿ ಕರಗಿದೆ. 1 ಬೌಲ್ ಮೊಸರಿಗೆ ಅದೇ ಬೌಲಲ್ಲಿ ಸುಮಾರು 1/4 ಬೌಲ್ ಮೈದಾ ಹಿಟ್ಟು ನಾನು ತೊಗೊತಾ ಇದ್ದೀನಿ. ಈಗ ಈ ಮೈದಾ ಹಿಟ್ಟನ್ನು ಮೊಸರಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು. ಒಂದೇ ಸರಿ ಹಾಕ್ಕೊಳ್ಬೇಡಿ, ಉದ್ದೇಶ ಇಷ್ಟೇ ಗಂಟಾಗಬಾರ್ದು ಅಂತ. ಸೊ ಗಂಟಿಲ್ದಂಗೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಎಣ್ಣೆನೂ ಕಾಯಕ್ಕಿಡೋಣ. ಸ್ವಲ್ಪ ಬಿಸಿ ಆಗಲಿ. ಫ್ರೆಂಡ್ಸ್, ಯೂಶ್ವಲಾಗಿ ನಾನು ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದಿದ್ದು, ಬಟ್ ಇವತ್ತಿದು ವುಡ್ ಪ್ರೆಸ್ಡ್ ಆಯಿಲ್, GN ಆಯಿಲೇ ವುಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಗಾಣದ ಎಣ್ಣೆ ಅಂತಾರಲ್ಲ ಅದು. ಫಸ್ಟ್ ಟೈಮ್ ನಾನು ಬಳಸ್ತಿರೋದು. ನೋಡೋಣ ಹೇಗಾಗತ್ತೆ ಅಂತ. ಗಾಣದ ಎಣ್ಣೆ, ಪ್ಯೂರ್ GN ಆಯಿಲ್. ಸೊ ಎಣ್ಣೆ ಘಮ ಚೆನ್ನಾಗಿದೆ. ಆ್ಯಕ್ಚುಲಿ ಇದು 1 ಲೀಟರ್ ಬಾಟಲ್. ರಿಫೈನ್ಡ್ ಆಯಿಲ್ಗಿಂತ ತುಂಬ ಕಾಸ್ಟ್ಲಿ ಫ್ರೆಂಡ್ಸ್ ಇದು. 1 ಲೀಟರ್ 480 ರುಪೀಸ್ ನಾನು ತೊಗೊಂಡಿರೋದು. ಬಾಣಲಿಗೆ ಎಣ್ಣೆ ಹಾಕಿ ಮಿಕ್ಕಿರೋ ಎಣ್ಣೆ ಇದು. ಎಣ್ಣೆ ಕಾಯಲಿ, ಅಷ್ಟರೊಳಗೆ ಏಲಕ್ಕಿ ಕುಟ್ಕೊಳ್ಳೋಣ. ಒಂದು 2-3 ಏಲಕ್ಕಿ ತಗೊಳ್ಳಿ. 3 ತಗೊಂಡಿದ್ದೀನಿ ನಾನು. ನೋಡಿ, ಮಿಕ್ಕಿರೋ ಮೈದಾ ಹಿಟ್ಟೆಲ್ಲನೂ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹದ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಹೆಚ್ಚು ಕಮ್ಮಿ ಈ ಕನ್ಸಿಸ್ಟೆನ್ಸಿ ಇರಲಿ ಫ್ರೆಂಡ್ಸ್. ಇದಕ್ಕೆ ಒಂದೇ ಒಂದು ಚಿಟಿಕೆ ಬೇಕಿಂಗ್ ಸೋಡಾ ಹಾಕಿ. ನೋಡಿ, ಇಷ್ಟೇ, ಒಂದೇ ಚಿಟಿಕೆ ಹಾಕಿದ್ದೀನಿ. ನೀಟಾಗಿ ಕೈನಲ್ಲಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ತೆಗೆದು ಹಾಕೋ ಥರ ನಾವು ಕನ್ಸಿಸ್ಟೆನ್ಸಿನ ಇಟ್ಕೋಬೇಕು. ನೋಡಿ, ಈ ಬೋಂಡದ ಹಿಟ್ಟು ಕಲಿಸ್ತೀವಲ್ಲ ಆ ಹದನೇ ಇರಲಿ. ನೋಡಿ, ಈ ಥರ ಎಣ್ಣೆ ಕಾದಿದೆ. ಹಾಕೋಣ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಎಣ್ಣೆ ಕಾದಿದೆ. ಈಗ ಹಾಕೋಣ. ಸುಮ್ಮನೆ ಹೀಗೆ ಬಿಡೋದಷ್ಟೆ. ಹೀಗೆ ತಿರುವಾಗ್ತಾ ಇರಿ ಫ್ರೆಂಡ್ಸ್.
ಸ್ವಲ್ಪ ಈ ಥರ ಸೈಡ್ ಮಾಡಿ ಹಾಕ್ಕೊಳ್ಳಿ, ಆವಾಗ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ರೌಂಡಾಗಿ ಬಾಲ್ ಲೈಕ್. ಸಣ್ಣ ಅಥವಾ ಮೀಡಿಯಮ್ ಉರಿಯಲ್ಲೇ ಇರಲಿ, ಒಳಗೆಲ್ಲ ಬೇಯಬೇಕು. ರಿಫೈನ್ಡ್ ಆಯಿಲ್ಗೂ ಇದಕ್ಕೂ ಕಲರ್ ತುಂಬ ಡಿಫ್ರೆನ್ಸ್ ಇದೆ, ಬಟ್ ಘಮ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇದು ದೊಡ್ಡ ದೊಡ್ಡ ಜಾಮೂನ್ ಥರ ಆಗಿದೆ. ಈ ಥರ ಒಂದು ಟಿಶ್ಯೂ ಪೇಪರ್ ಹಾಕಿ ರೆಡಿ ಮಾಡ್ಕೊಂಡಿರಿ. ಎಣ್ಣೆಯಿಂದ ತೆಗೆದುಬಿಟ್ಟು ನಾವು ಈ ಪ್ಲೇಟ್ಗೆ ಹಾಕ್ಕೋಬೋದು. ಜಾಲರಿ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿ ನೀವು, ಸೊ ದಟ್ ತಿರುವಾಕಕ್ಕೆ ತೆಗ್ಯೋಕ್ಕೆ ಎಲ್ಲ ಈಸಿ ಆಗುತ್ತೆ. ನೋಡಿ, ಇದು ಒಂದು ಸೈಡು ಲೈಟ್ ಕಲರ್ ಇದೆ, ಇನ್ನೊಂದು ಕಡೆ ಡಾರ್ಕ್ ಕಲರ್ ಇದೆ. ಕಲರ್ ಈವನ್ ಆಗಿಲ್ಲ, ಹಾಗಾಗಿ ಫ್ಲಿಪ್ ಮಾಡ್ತಾ ಇರಬೇಕು. ಆವಾಗ ಎಲ್ಲ ಕಡೆ ಯೂನಿಫಾರ್ಮ್ ಆಗಿ ಕಲರ್ ಬರುತ್ತೆ, ಮತ್ತು ಬೇಯೋದು ಅಷ್ಟೇ ಚೆನ್ನಾಗಿ ಬೇಯುತ್ತೆ. ಲಾಸ್ಟಲ್ಲಿ ಹಾಕಿದ್ದೊಂದು ಶೇಪ್ಲೆಸ್ ಆಗೋಯ್ತು, ಪ್ಲೀಸ್ ಡೋಂಟ್ ಮೈಂಡ್ ಫ್ರೆಂಡ್ಸ್. ಈ ಮಂಗಳೂರು ಬಜ್ಜಿ ಅಥವಾ ಸ್ವೀಟ್ ಬೋಂಡ, ಇದನ್ನು ತೆಗೆಯೋದಕ್ಕೆ ನಾನು ಈ ಟಾಂಗ್ಸ್ ಲೈಕ್ ತೊಗೊಂಡಿದ್ದೀನಿ ಅಲ್ವಾ. ಸೊ ನೀವು ಜಾಲರಿ ತೊಗೊಳ್ಳಿ, ಯಾಕೆಂದರೆ ನೋಡಿ ನಾನು ತೆಗಿವಾಗ ಅದು ಪ್ರೆಸ್ ಆಗಿಬಿಡುತ್ತೆ, ಶೇಪ್ ಚೇಂಜ್ ಆಗಿಬಿಡುತ್ತೆ. ಸೊ ಜಾಲರಿಲಿ ತೆಗೆದ್ರೆ ಆ ರೌಂಡ್ ಶೇಪ್ ಏನಿದೆ ಅದು ಹಾಗೆ ಉಳ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಇದಾಗಿದೆ, ತೆಗೆದು ಬಿಡೋಣ. ನೋಡಿ ಹೇಗೆ ಪ್ರೆಸ್ ಆಗುತ್ತೆ. ಸೊ ಜಾಲರಿ ಯೂಸ್ ಮಾಡಿದ್ರೆ ಈ ಥರ ಆಗಲ್ಲ, ನೀಟಾಗಿ ರೌಂಡಾಗಿ ಹಾಗೆ ಇರುತ್ತೆ ಶೇಪ್. ಇದನ್ನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ. ಯಾವ್ದ್ಯಾವುದು ಕಲರ್ ಚೇಂಜ್ ಆಗ್ತಾಯಿದೆ ನೋಡಿಕೊಂಡು 1 by 1 ಮೆತ್ತಿಗೆ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕಿಬಿಡಿ. ಇದನ್ನು ಈವ್ನಿಂಗ್ ಸ್ನ್ಯಾಕ್ ಹಾಗೆ ಮಾಡ್ಕೋಬೋದು, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್, ರಿಫೈನ್ಡ್ ಆಯಿಲ್ ಆದರೆ ಆಯಿಲ್ ನೋಡೋದಕ್ಕೆ ಎಷ್ಟು ಕ್ಲಿಯರಾಗಿರ್ತಿತ್ತು, ಬಟ್ GN ಆಯಿಲ್ ಇದು ಗಾಣದೆಣ್ಣೆ. ಆಯಿಲ್ ಟೆಕ್ಸ್ಚರೇ ಥಿಕ್, ಗಾಣದೆಣ್ಣೆ. ಸೊ ಮಂಗಳೂರು ಬಜ್ಜಿ ರೆಡಿಯಾಗಿದೆ. ಮನೆಯಲ್ಲಿ ಮೊಸರೇನಾದ್ರು ಮಿಕ್ಕಿದ್ರೆ ಏನು ಮಾಡೋದಪ್ಪ ಅಂದಾಗ ಈ ಥರ ಒಂದು ಡೆಲಿಷಿಯಸ್ ಸ್ವೀಟ್ನ ನಾವು ಪ್ರಿಪೇರ್ ಮಾಡ್ಬೋದು. ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಅನಿಸೋ ಈ ಸ್ನ್ಯಾಕ್ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗತ್ತೆ. ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್, ಇದು ಮೇಲ್ಗಡೆ ಎಲ್ಲ ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ, ಮತ್ತು ಒಳಗಡೆ ಎಲ್ಲ ಸ್ಪಾಂಜಿ ಲೈಕ್ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಎಷ್ಟು ಮೃದುವಾಗಿದೆ ಇದು ಅಂತ. ಸೊ ಫ್ರೆಂಡ್ಸ್, ಮಂಗಳೂರು ಬಜ್ಜಿ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಯ್ತಲ್ವ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇಷ್ಟೊತ್ತು ಈ ರೆಸಿಪಿನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬಾ ಥ್ಯಾಂಕ್ಸ್. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.